ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನಿಮಗೆ ಈ ವಿಡಿಯೋದಲ್ಲಿ ಪ್ಲೈನ್ ಬ್ಲೌಸ್ಗೆ ಕಚ್ಚಾ ಪೈಪಿಂಗ್ ಮಾಡೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದರಲ್ಲಿ 4 ಪಾಯಿಂಟ್ಸ್ನ ತಿಳಿಸ್ಕೊಡ್ತೀನಿ. ಈ 4 ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟು. ನೀವು ಈ 4 ಪಾಯಿಂಟ್ಸ್ನ ಕಂಪ್ಲೀಟ್ ಮಾಡಿದರೆ ನಿಮಗೆ ಪೈಪಿಂಗು ಕಂಪ್ಲೀಟ್ ಆಗುತ್ತೆ. ಈ ಪೈಪಿಂಗ್ ಯಾವ ರೀತಿ ಇರುತ್ತೆ ಅಂದರೆ, ನಾವು ಥ್ರೆಡ್ ಪೈಪಿಂಗ್ ಮಾಡಿದಾಗ ಯಾವ ರೀತಿ ಇರುತ್ತೋ ಆ್ಯಸ್ ಇಟ್ ಈಸ್ ಅದೇ ರೀತಿ ಇರುತ್ತೆ, ಅಷ್ಟೇ ಫಿನಿಶಿಂಗ್ ಇರುತ್ತೆ. ಈ 4 ಪಾಯಿಂಟ್ಸ್ನ ನೀವು ಕಂಪಲ್ಸರಿ ಫಾಲೋ ಮಾಡಿದರೆ ಅದು ಆ ಪಾಯಿಂಟ್ಸ್ ಏನು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಈ ಪ್ಲೈನ್ ಬ್ಲೌಸ್ಗೆ ಪೈಪಿಂಗ್ ಮಾಡೋದಕ್ಕೆ 4 ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ನಲ್ಲಿ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಪೈಪಿಂಗ್ ಮಾಡೋದಕ್ಕೆ ಈ ಪೈಪಿಂಗ್ ಕ್ಲಾತ್. ಓಕೆನಾ? ಈ ಪೈಪಿಂಗ್ ಕ್ಲಾತು ನೋಡಿ, ನಾವು ನಿಮಗೆ ಕೆಲವು ಟೈಮು ಕ್ಲಾತ್ ಕಡಿಮೆ ಇದ್ದರೆ ಕ್ಲಾತ್ ಜಾಸ್ತಿ ಯಾಕೆ ತೊಗೊಳ್ಬೇಕಂದ್ರೆ, ಈ ರೀತಿ ಪೈಪಿಂಗ್ ಮಾಡೋದಕ್ಕೆ ಕ್ರಾಸ್ ಕಟಿಂಗ್ ಮಾಡೋದಕ್ಕೆ ಕ್ಲಾತ್ ಜಾಸ್ತಿ ಇರಬೇಕು. ಜಾಯಿಂಟ್ ಒಂದೇ ಜಾಯಿಂಟೇ ಬರುತ್ತೆ, 2 ಪೀಸ್ನ ಕಟ್ ಮಾಡಿದ್ದೀನಿ. ಅದೇ ನಮಗೆ ಬಟ್ಟೆ ಕಡಿಮೆ ಇತ್ತು ಅಂದರೆ ಪೀಸಸ್ ತುಂಬಾ ಇರುತ್ತೆ, ಜಾಯಿಂಟ್ಸು ತುಂಬ ಬರುತ್ತೆ. ಓಕೆನಾ? ಈ ಪೀಸ್ನ ನಾವು ಕರೆಕ್ಟಾಗಿ 1 ಇಂಚ್ ಆಗಲ್ಲ, 1.25 ಇಂಚ್ ಆಗಲ್ಲ, ಕ್ರಾಸ್ ಇರಬೇಕು. ಈ ರೀತಿ ಫುಲ್ ಎಕ್ಸ್ಪ್ಯಾಂಡ್ ಆಗಿರಬೇಕು ಕ್ಲಾತ್. ಆ ರೀತಿ ಇರೋದನ್ನೇ ಕಟ್ ಮಾಡಬೇಕು. ಸ್ಟ್ರೈಟಾಗಿ ಕಟ್ ಮಾಡಿದರೆ ರಿಂಕಲ್ಸ್ ಬರುತ್ತೆ, ಪೈಪಿಂಗು ಟರ್ನ್ ಆಗೋದಿಲ್ಲ. ಕ್ರಾಸ್ ಇರಬೇಕು. ಇದು ಫಸ್ಟ್ ಪಾಯಿಂಟು. ಪೈಪಿಂಗ್ ಕ್ಲಾತ್ನ ನಾವು ಸಾಧ್ಯವಾದಷ್ಟು ಜಾಯಿಂಟ್ಸ್ ಜಾಸ್ತಿ ಇಲ್ಲದೆ ಕ್ರಾಸ್ ಪೀಸ್ನೇ ಕಟ್ ಮಾಡಿಕೊಂಡ್ರೆ ಬೆಟರ್. ಇದು ಫಸ್ಟ್ ಪಾಯಿಂಟು. ಇದನ್ನು ಕ್ರಾಸಾಗಿ ಜಾಯಿಂಟ್ ಹಾಕ್ಕೊಳ್ಬೇಕು, ಈ ರೀತಿ ಆಪೋಸಿಟ್ನಲ್ಲಿ. ಕ್ರಾಸಾಗಿ ಜಾಯಿಂಟ್ ಹಾಕ್ಕೊಂಡ್ರೆ ನಮಗೆ ಜಾಯಿಂಟ್ ಎಲ್ಲೂ ಕಾಣಿಸೋದಿಲ್ಲ. ಜಾಯಿಂಟ್ ಹಾಕ್ಕೊಂಡ ನಂತರ ನೋಡಿ, ಈ ಪೀಸಸ್ಸು ಆ ಕಡೆ ಮತ್ತು ಈ ಕಡೆ ಒಂದು ಪೀಸಸ್ನ ಸಪ್ರೇಟ್ ಮಾಡ್ಕೊಳ್ಬೇಕು. ಜಾಯಿಂಟ್ ಒಂದೇ ಕಡೆ ಇರಬಾರ್ದು, ದಪ್ಪ ಆಗುತ್ತೆ ಪೈಪಿಂಗು. ಈ ರೀತಿ ಸಪ್ರೇಟ್ ಮಾಡ್ಕೊಳ್ಬೇಕು. ಫಸ್ಟ್ ಪಾಯಿಂಟು, ನಾವು ಪೈಪಿಂಗ್ ಕ್ಲಾತು ಕ್ರಾಸ್ ಇರಬೇಕು. ಓಕೆನಾ? ಮತ್ತು ಜಾಯಿಂಟ್ಸ್ ತುಂಬ ಇರಬಾರ್ದು. ಆ ರೀತಿ ನೋಡಿಕೊಂಡ್ರೆ ಆಯಿತು. ಕ್ಲಾತ್ ಜಾಸ್ತಿ ಇದ್ದರೆ ಜಾಯಿಂಟ್ಸ್ ಬರೋದಿಲ್ಲ, ಕ್ಲಾತ್ ಕಡಿಮೆ ಇದ್ದರೆ ಜಾಯಿಂಟ್ಸ್ ಬರುತ್ತೆ. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೆಕೆಂಡ್ ಪಾಯಿಂಟು, ಮಾರ್ಜಿನ್. ಈ ಪೈಪಿಂಗ್ ಕ್ಲಾತು ಮತ್ತು ಬ್ಲೌಸ್ ಪೀಸ್ ಎರಡನ್ನೂ ಸೇರಿಸಿ ನಾವು ಒಂದು ಹೊಲಿಗೆನ ಹಾಕ್ಕೊಳ್ತೀವಿ. ಈ ಹೊಲಿಗೆನೇ ನಮಗೆ ತುಂಬ ಇಂಪಾರ್ಟೆಂಟು. ಇದು ಮಾರ್ಜಿನ್ನು. ಈ ಮಾರ್ಜಿನ್ನು ಕರೆಕ್ಟಾಗಿ 2 ಪಾಯಿಂಟ್ ಇರಬೇಕು. ಟೇಪಲ್ಲಿ 2 ಪಾಯಿಂಟ್ ಅಷ್ಟು ಇರಬೇಕು. ಜೂಮ್ ಹಾಕಿ ತೋರಿಸ್ತೀನಿ. ಟೇಪ್ನಲ್ಲಿ 2 ಪಾಯಿಂಟಷ್ಟು ಮಾರ್ಜಿನ್ ಇರಬೇಕು. 2 ಪಾಯಿಂಟ್ ಅಂದರೆ ಈ ಪಾಯಿಂಟ್ಸ್ ನಿಮಗೆ ಕಾಣಿಸ್ತಾ ಇದೆಯಲ್ವ? ಓಕೆನಾ? 2 ಪಾಯಿಂಟ್ ಅಂದರೆ ಇಷ್ಟು 1/4 ಇಂಚು. ಇದು 1 ಪಾಯಿಂಟ್ ಮತ್ತು 1 ಪಾಯಿಂಟ್. 2 ಪಾಯಿಂಟ್ ಅಂದರೆ 1/4 ಇಂಚ್ ಮಾರ್ಜಿನ್ ಅಂತ ಅರ್ಥ. ಅಷ್ಟು ಮಾತ್ರನೇ ಮಾರ್ಜಿನ್ ಇರಬೇಕು. ಮತ್ತು ಮಾರ್ಜಿನ್ನು 1/4 ಇಂಚ್ ತಗೊಳ್ಬೇಕು. ಸೆಕೆಂಡ್ ಪಾಯಿಂಟು. ಅದ್ರ ಜೊತೆಗೆ ಈ ಪೈಪಿಂಗ್ ಕ್ಲಾತ್ ಇದೆಯಲ್ವ, ಇದನ್ನು ಟೈಟಾಗಿ ಎಳೆದು ಇಟ್ಕೊಂಡು ಹೊಲಿಗೆನ ಹಾಕಬೇಕು. ಬಾಡಿ ಪೀಸ್ ಅಲ್ಲ, ಪೈಪಿಂಗ್ ಕ್ಲಾತ್ ಮಾತ್ರ. ಬ್ಲೌಸ್ ಪೀಸ್ನ ಫ್ರೀಯಾಗಿ ಬಿಡಿ. ಪೈಪಿಂಗ್ ಕ್ಲಾತ್, ಪೈಪಿಂಗ್ ಪೀಸ್ ಮಾತ್ರನೇ ನಾವು ಸ್ವಲ್ಪ ಟೈಟಾಗಿ ಎಳೆದು ಸ್ಟಿಚ್ ಮಾಡಬೇಕು. ನಾವು ಪೈಪಿಂಗ್ ಮಾಡೋವಾಗ ಶೋಲ್ಡರ್ ಡ್ರಾಪು ನಮಗೆ ಬರೋ ಚಾನ್ಸಸ್ ಇರುತ್ತೆ. ಈ ರೀತಿ ಪೈಪಿಂಗು ಟೈಟಾಗಿ ನಾವು ಕ್ಲಾತ್ ಎಳೆದು ಪೈಪಿಂಗ್ ಮಾಡಿದಾಗ ಶೋಲ್ಡರ್ ಡ್ರಾಪ್ ಅವಾಯ್ಡ್ ಆಗೋ ಚಾನ್ಸಸ್ಸೂ ತುಂಬ ಇರುತ್ತೆ. ಶೋಲ್ಡರ್ ಡ್ರಾಪ್ ಬರದೇ ಇರೋ ರೀತಿಯೂ ನಾವು ಪೈಪಿಂಗಲ್ಲಿ ಮ್ಯಾನೇಜ್ ಮಾಡ್ಬೋದು. ಆ ಆಪ್ಷನ್ನು ಇರುತ್ತೆ. ಪೈಪಿಂಗ್ ಕ್ಲಾತ್ ಮಾತ್ರ ಕಂಪಲ್ಸರಿ ಟೈಟಾಗಿ ಎಳೆದು ಇಟ್ಕೊಂಡು ನಾವು ಸ್ಟಿಚ್ ಮಾಡಬೇಕು. ನೋಡಿ, ಈ ರೀತಿ ಜಾಯಿಂಟ್ಸ್ ಇದ್ದಾಗ ಪೀಸಸ್ ಆ ಕಡೆ ಒಂದು ಈ ಕಡೆ ಒಂದು ಸಪ್ರೇಟ್ ಇರಬೇಕು. ಆ ರೀತಿ ಇದ್ರೇ ಕರೆಕ್ಟ್ ಆ ಜಾಗದಲ್ಲಿ ಬಟ್ಟೆ ದಪ್ಪ ಇರೋದಿಲ್ಲ, ಪೈಪಿಂಗು ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಅಲ್ಲಿ ಮಾತ್ರನೇ ಸ್ವಲ್ಪ ದಪ್ಪ ಪೈಪಿಂಗ್ ಬರುತ್ತೆ. ಪ್ಲೈನ್ ಬ್ಲೌಸ್ಗೆ ಕಚ್ಚಾ ಪೈಪಿಂಗ್ ಮಾಡೋದಕ್ಕೆ ಇದು ಬೆಸ್ಟ್ ಮೆಥಡ್. ಮತ್ತು ಸ್ಟಿಫ್ನೆಸ್ಸು, ಪೈಪಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಓಕೆನಾ? ನಮಗೆ ಫಸ್ಟ್ ಪಾಯಿಂಟು ಪೈಪಿಂಗ್ ಕ್ಲಾತು ತುಂಬ ಜಾಯಿಂಟ್ ಇರಬಾರ್ದು ಮತ್ತು ಫುಲ್ ಕ್ರಾಸ್ ಇರಬೇಕು ಕರೆಕ್ಟಾಗಿ. ಸೆಕೆಂಡ್ ಪಾಯಿಂಟು
ನೋಡಿ 1/4 ಇಂಚ್ ಮಾರ್ಜಿನ್ ಅಂದರೆ 2 ಪಾಯಿಂಟ್ ಅಷ್ಟು ಮಾರ್ಜಿನ್ ಮಾತ್ರ ಇರಬೇಕು. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಂದೇ ಮಾರ್ಜಿನ್ನೇ ಇರಬೇಕು. ಅದು ತುಂಬ ಇಂಪಾರ್ಟೆಂಟು. ಒಂದು ಕಡೆ ಮಾರ್ಜಿನ್ ಜಾಸ್ತಿ, ಒಂದು ಕಡೆ ಮಾರ್ಜಿನ್ ಕಡಿಮೆ ತೊಗೊಳ್ಬಾರ್ದು. ಇದಾದ ನಂತರ ನೆಕ್ಸ್ಟು 3rd ಪಾಯಿಂಟು ಫೋಲ್ಡಿಂಗು. ಈ ಫೋಲ್ಡಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈ ಫೋಲ್ಡಿಂಗ್ ಯಾವ ರೀತಿ ಮಾಡಬೇಕಂದ್ರೆ, ಈ ಒಳಗಡೆ ಸೈಡ್ ಕಚ್ಚಾ ಇರುತ್ತಲ್ವ, ಇಲ್ಲಿ ಕಚ್ಚಾ ಇದೆಯಲ್ವ ಈ ಒಳಗಡೆ ಸೈಡು, ಈ ಕಚ್ಚಾ ಈ ಪೈಪಿಂಗಲ್ಲೇ ಇರಬೇಕು. ಅಂದರೆ ಈ ಕ್ಲಾತ್ ಫೋಲ್ಡ್ ಮಾಡಿದಾಗ ಇದರಲ್ಲೇ ಇರಬೇಕು. ಇದು ಈ ರೀತಿ ಲೂಸ್ ಆಗೋದು ಆ ರೀತಿ ಆಗಬಾರ್ದು. ಕರೆಕ್ಟಾಗಿ ಇದನ್ನು ಫೋಲ್ಡ್ ಮಾಡಿ ಕೈಯಿಂದ ಈ ರೀತಿ ಟೈಟಾಗಿ ಇಟ್ಕೊಳ್ಬೇಕು. ಇದು ಫೋಲ್ಡ್ ಮಾಡಿದರೆ ಅಷ್ಟೇ ನಿಮಗೆ 2 ಪಾಯಿಂಟ್ ಅಷ್ಟೇ ಇರಬೇಕು. ಟೇಪಲ್ಲಿ 1/4 ಇಂಚ್ ಮಾರ್ಜಿನ್ ಅಂದರೆ 2 ಪಾಯಿಂಟ್ ಇರಲ್ವ, ಅಷ್ಟೇ ಇರಬೇಕು. ಅಷ್ಟನ್ನೇ ಫೋಲ್ಡ್ ಮಾಡಬೇಕು. ನಾವು ಕಚ್ಚಾ ಫೋಲ್ಡಿಂಗ್ ಮಾಡೋದು ಯಾವ ರೀತಿ ಆದರೆ ನಾವು ಫೋಲ್ಡಿಂಗ್ ಮಾಡ್ತೀವಿ, ಪೈಪಿಂಗ್ ಅದೇ ರೀತಿಯೇ ಇರುತ್ತೆ. ಅದು ಗಮನದಲ್ಲಿಟ್ಕೊಳ್ಬೇಕು. ನಾವು ನೀಟಾಗಿ ಫೋಲ್ಡಿಂಗ್ ಮಾಡಿದ್ದೀವಿ ಅಂದರೆ 100% ಪೈಪಿಂಗು ಪರ್ಫೆಕ್ಟ್ ಇರುತ್ತೆ. ಕಾಣಿಸ್ತಾ ಇದೆಯಲ್ವ ಪೈಪಿಂಗು. ಈ ರೀತಿ ಫೋಲ್ಡ್ ಮಾಡಿ ಇದು ಅಷ್ಟೇ ಟೈಟಾಗಿ ಇಟ್ಕೊಂಡು ಸೆಂಟ್ರಿಗೆ ಹೊಲಿಗೆ ಹಾಕ್ಕೊಳ್ಳಿ. ಆ ಫೋಲ್ಡಿಂಗ್ ಮಾಡಿರ್ತೀವಲ್ವ ಆ ಫೋಲ್ಡಿಂಗ್ ಸೆಂಟ್ರಿಗೆ. ಸೆಂಟ್ರಿಗೆ ಇಲ್ಲ ಸ್ವಲ್ಪ ಎಡ್ಜ್ಗೆ ಸ್ಟಿಚ್ ಮಾಡಿಕೊಂಡ್ರು ಆಯಿತು. ಅಂದರೆ ನಾವು ಫೋಲ್ಡ್ ಮಾಡಿದಾಗ ಮತ್ತೆ ಆ ಸ್ಟಿಚ್ಚು ಕಾಣಿಸ್ಬಾರ್ದು. ಅಷ್ಟು ಸ್ಪೇಸ್ನ ಬಿಟ್ಟು ನಾವು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ನಿಧಾನವಾಗಿ ಸ್ಟಿಚಿಂಗ್ ಮಾಡೋದನ್ನು ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ. ಅವಸರ ಪಟ್ಟರೆ ಇದು ನಿಮಗೆ ಫಿನಿಶಿಂಗ್ ಬರೋದಿಲ್ಲ. ಪ್ಲೈನ್ ಬ್ಲೌಸು ನಾವು ಲೈನಿಂಗ್ ಬ್ಲೌಸಲ್ಲಿ ಮ್ಯಾನೇಜ್ ಮಾಡ್ಬೋದು. ಪ್ಲೈನ್ ಬ್ಲೌಸಲ್ಲಿ ಮಾತ್ರ ನಾವು ತುಂಬ ನಿಧಾನವಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಅವಸರ ಪಟ್ಟರೆ ಕಚ್ಚಾ ಅನ್ನೋದು ಹೊರಗಡೆ ಬರುತ್ತೆ. ಅಲ್ಲಿ ನಿಮಗೆ ಪೈಪಿಂಗ್ ದಪ್ಪ ಬರುತ್ತೆ, ಇಲ್ಲಾಂದರೆ ತುಂಬ ತೆಳುವು ಬರುತ್ತೆ. ಕಚ್ಚಾ ಅನ್ನೋದು ಪರ್ಫೆಕ್ಟಾಗಿ ಫೋಲ್ಡ್ ಆಗಿರಬೇಕು. ಆಗಲೇ ಅದು ದುಂಡಗೆ ಬರುತ್ತೆ ಪೈಪಿಂಗ್, ದುಂಡಾಗಿ. ಇಲ್ಲಾಂದರೆ ಸ್ಟಿಫ್ನೆಸ್ ಇರೋದಿಲ್ಲ, ಇಲ್ಲಾಂದರೆ ತುಂಬ ದಪ್ಪ ಇರುತ್ತೆ. ಈ 4 ಪಾಯಿಂಟಲ್ಲಿ ನೀವು ಯಾವುದೊಂದು ಪಾಯಿಂಟ್ ಮಿಸ್ ಮಾಡಿದರೂ ನಿಮಗೆ ಪೈಪಿಂಗು ಕರೆಕ್ಟಾಗಿ ಬರೋದಿಲ್ಲ. 4 ಪಾಯಿಂಟು ತುಂಬ ಇಂಪಾರ್ಟೆಂಟ್. ಪೈಪಿಂಗ್ ಕ್ಲಾತು ನಿಮಗೆ ಕ್ರಾಸ್ ಇರಬೇಕು, ಜಾಯಿಂಟ್ಸ್ ತುಂಬ ಇರಬಾರ್ದು, ಕರೆಕ್ಟಾಗಿರಬೇಕು. ನೀವು ಮಾರ್ಜಿನ್ನು ಸ್ಟಿಚಿಂಗ್ ಮಾರ್ಜಿನ್ ಅಷ್ಟೇ 1/4 ಇಂಚ್ ಕರೆಕ್ಟಾಗಿ ಸ್ಟಿಚಿಂಗ್ ಮಾರ್ಜಿನ್ ತೊಗೊಳ್ಬೇಕು. ನೆಕ್ಸ್ಟ್ ಫೋಲ್ಡಿಂಗ್ ಮಾಡೋದು ಅಷ್ಟೇ, ಎಲ್ಲೂ ನಿಮಗೆ ಕಚ್ಚಾ ಹೊರಗಡೆ ಬರಬಾರ್ದು, ಆ ರೀತಿ ಫೋಲ್ಡಿಂಗ್ ಮಾಡಬೇಕು. ಆ 3 ಪಾಯಿಂಟ್ ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಅದ್ರ ಜೊತೆಗೆ ಈ ಕಚ್ಚಾನ ಹೊಲಿಗೆ ಪಕ್ಕದಲ್ಲೇ ಕಟ್ ಮಾಡ್ಕೊಳ್ಬೇಕು. ಕ್ಲಾತ್ ಕಟ್ ಆಗಬಾರ್ದು. ಇಲ್ಲಿ ನೀವು ತುಂಬ ಕೇರ್ಫುಲ್ಲಾಗಿ ಇದನ್ನು ಕಟ್ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ನಿಮಗೆ ಮೇನ್ ಫ್ಯಾಬ್ರಿಕ್ ಬ್ಲೌಸ್ ಪೀಸ್ ಕಟ್ಟಾಗೋ ಚಾನ್ಸಸ್ ತುಂಬ ಇರುತ್ತೆ. ಒಂದು ಸಾರಿ ಅದು ಕಟ್ಟಾಯಿತು ಬ್ಲೌಸ್ ಪೀಸ್ ಅಂದರೆ ಮತ್ತೆ ಬ್ಲೌಸೆಲ್ಲ ಎಂಟೈರ್ ಬ್ಲೌಸು ವೇಸ್ಟೇ. ನಿಮಗೆ ಫೋಲ್ಡಿಂಗ್ ಪರ್ಫೆಕ್ಟಾಗಿ ಮಾಡಬೇಕು, ಯಾವ ರೀತಿ ಫೋಲ್ಡಿಂಗ್ ಮಾಡಬೇಕು ಅನ್ನೋದಕ್ಕೆ ಜಸ್ಟ್ ಒಂದು ಉದಾಹರಣೆ ತೋರಿಸ್ತೀನಿ. ಈಗ ಫೋಲ್ಡಿಂಗ್ ನಾವು ಪರ್ಫೆಕ್ಟಾಗಿ ಮಾಡಿದರೆ ಯಾವ ರೀತಿ ಇರುತ್ತೆ, ಫೋಲ್ಡಿಂಗ್ ಪರ್ಫೆಕ್ಟಾಗಿ ಏನಕ್ಕೆ ಮಾಡಬೇಕು ಅನ್ನೋದು, ಓಕೆನಾ. ಅದರಲ್ಲಿ ಏನಿದೆ, ಫೋಲ್ಡಿಂಗ್ ಈಸಿಯಾಗಿ ಮಾಡ್ಬೋದಲ್ಲ ಅನಿಸುತ್ತೆ, ಬಟ್ ಈ ಪೈಪಿಂಗ್ ಮಾಡಬೇಕಾದ್ರೆ ಫೋಲ್ಡಿಂಗ್ ಮಾಡುವಾಗ ಮಿಸ್ ಆಗುತ್ತೆ ಫೋಲ್ಡಿಂಗ್ ಅನ್ನೋದು. ಅದು ತೋರಿಸ್ತೀನಿ. ನಾನು ಒಂದು ಕಡೆ ಮಿಸ್ ಮಾಡಿದ್ದೀನಿ ಬೇಕು ಅಂತ, ನಿಮ್ಗೆ ಅದನ್ನು ತೋರಿಸ್ತೀನಿ. ಆ ರೀತಿ ಇದ್ದಾಗ ಪೈಪಿಂಗು ಪರ್ಫೆಕ್ಟಾಗಿ ಬರೋದಿಲ್ಲ. ಕಚ್ಚಾ ಕಟ್ ಮಾಡಿದ ನಂತರ ನಿಮಗೆ ತೋರಿಸ್ತೀನಿ.
ನೋಡಿ ಇಲ್ಲಿ ನಾನು ಬೇಕು ಅಂತ ಮಿಸ್ ಮಾಡಿದ್ದೀನಿ. ಫೋಲ್ಡಿಂಗು ಕಚ್ಚಾ ನಾವು ನೀಟಾಗಿ ಫೋಲ್ಡ್ ಮಾಡಬೇಕಿಲ್ಲ ಅಂದರೆ ಈ ರೀತಿ ಇರುತ್ತೆ. ಇದು ಬ್ಲೌಸ್ ಪೀಸ್ ಕಚ್ಚಾ, ಬರೀ ಪೈಪಿಂಗ್ ಕ್ಲಾತ್ ಮಾತ್ರ ನಾವಿಲ್ಲಿ ಕಚ್ಚಾ ಅನ್ನೋದು ನಾವು ನೀಟಾಗಿ ಯಾಕೆ ಫೋಲ್ಡ್ ಮಾಡಬೇಕಂದ್ರೆ ನೋಡಿ ಈ ರೀತಿ ಆಗಬಾರ್ದು. ಈ ರೀತಿ ಆದಾಗ ನಾವು ಇದನ್ನು ಮತ್ತೆ ಫೋಲ್ಡ್ ಮಾಡಿದಾಗ ಇಲ್ಲಿ ಪೈಪಿಂಗ್ ಪರ್ಫೆಕ್ಟಾಗಿ ಕೂರೋದಿಲ್ಲ, ಮತ್ತು ಇಲ್ಲೆಲ್ಲ ಕಚ್ಚಾ ಆಗೇ ಇರುತ್ತೆ. ಅದೇ ಇಲ್ಲಿ ಫೋಲ್ಡ್ ಮಾಡಿದ್ದೀವಿ ನೋಡಿ, ಈಗ ಇದು ಎಷ್ಟು ನೀಟಾಗಿದೆ ಫೋಲ್ಡಿಂಗು, ಕಾಣಿಸ್ತಾ ಇದೆ ಅಲ್ವಾ? ಈ ರೀತಿ ಇರಬೇಕು ಫೋಲ್ಡಿಂಗು, ಈ ರೀತಿ ಇರಬಾರ್ದು, ಈ ರೀತಿ ಜಾರಬಾರ್ದು. ಫೋಲ್ಡ್ ಮಾಡಿದರೆ ಕಚ್ಚಾ ಅಷ್ಟು ನೀಟಾಗಿ ಫೋಲ್ಡ್ ಮಾಡಿ ಹೊಲಿಗೆ ಹಾಕಬೇಕು. ಈ ಕಚ್ಚಾ ಮೇಲೆ ಹೊಲಿಗೆ ಬರಬೇಕು. ಎಂಟೈರ್ ಬ್ಲೌಸು ಈ ರೀತಿ ಇರಬೇಕು ಫೋಲ್ಡಿಂಗ್. ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಓಕೆನಾ? ಈ ರೀತಿ ಅಷ್ಟು ನೀಟಾಗಿ ನಾವು ಕಚ್ಚಾನ ಫೋಲ್ಡ್ ಮಾಡಿದರೆ ನಮಗೆ ಪರ್ಫೆಕ್ಟಾಗಿರುತ್ತೆ. ಈ ರೀತಿ ಏನಾದರೂ ಕಚ್ಚಾ ಏನಾದರೂ ಬಿಟ್ಟಿದ್ದೀವಿ ಅಂದರೆ ಪೈಪಿಂಗು ಪರ್ಫೆಕ್ಟಾಗಿ ಬರೋದಿಲ್ಲ. ಲಾಸ್ಟ್ ಒನ್ನು 4th ಪಾಯಿಂಟು, ಫೋಲ್ಡಿಂಗ್ ಮಾಡಿ ನಾವು ಅದನ್ನು ಎಷ್ಟು ಬೇಕು ಪೈಪಿಂಗ್ ಮಾರ್ಜಿನ್ ಅನ್ನೋದು ನೋಡಿಕೊಂಡು ಸ್ಟಿಚ್ ಮಾಡೋದು ಇದೆಯಲ್ವ, ಇದು 4ನೇ ಪಾಯಿಂಟು. ಈ ರೀತಿ ನೋಡ್ಕೊಳ್ಳಿ, ಇಷ್ಟು ಮಾರ್ಜಿನ್ ಇರಬೇಕು. ಕಾಣಿಸ್ತಾ ಇದೆ ಅಲ್ವಾ? ಇಷ್ಟಿರಬೇಕು, ಇಷ್ಟು ಫೋಲ್ಡಿಂಗ್ನ ಮಾಡಬೇಕು. ಫೋಲ್ಡಿಂಗ್ ಮಾಡಿ ಇದರ ಪಕ್ಕದಲ್ಲೇ ಹೊಲಿಗೆನ ಹಾಕಬೇಕು. ಇಲ್ಲಿ ನಾವು ಕಚ್ಚಾ ಕರೆಕ್ಟಾಗಿ ಫಸ್ಟೇ ಫೋಲ್ಡ್ ಮಾಡಿದ್ದೀವಿ ಅಂದರೆ ಪೈಪಿಂಗು ತುಂಬ ಈಸಿಯಾಗೆ ಬರುತ್ತೆ. ಇದು 4th ಪಾಯಿಂಟ್ ಇದೆಯಲ್ವಾ, ನಾವು ಈ ಫಸ್ಟ್ 3 ಪಾಯಿಂಟ್ನ ನಾವು ಕರೆಕ್ಟಾಗಿ ಫಾಲೋ ಮಾಡಿದರೆ 4th ಪಾಯಿಂಟು ಈ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದು ಈಸಿ ಅನಿಸುತ್ತೆ. ನಾವೇನಾದರೂ ಫಸ್ಟ್ 3 ಪಾಯಿಂಟ್ಸ್ನ ನಾವು ಕರೆಕ್ಟಾಗಿ ಫಾಲೋ ಮಾಡಿಲ್ಲ ಅಂದರೆ ಈ ಪೈಪಿಂಗ್ ಏನಿದೆ ಇದು ಫೋಲ್ಡ್ ಮಾಡೋದು 4th ಪಾಯಿಂಟು, ಇದು ನಿಮಗೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ನಾನು ನಿಮಗೆ ಸ್ವಲ್ಪ ಮಾತ್ರ ಫೋಲ್ಡಿಂಗ್ ಮಾಡಿ ತೋರಿಸಿದ್ದೀನಿ, ಉದಾಹರಣೆಗೆ ಯಾವ ರೀತಿ ಇರುತ್ತೆ ಅನ್ನೋದು ನೋಡಿ. ನಾವು ಹೊಲಿಗೆನ ಇಲ್ಲಿ ಹಾಕಿದರೆ ಹೊಲಿಗೆ ಕಾಣಿಸೋದಿಲ್ಲ, ಪೈಪಿಂಗ್ ಅನ್ನೋದು ತುಂಬ ನೀಟಾಗಿರುತ್ತೆ. ಇಲ್ಲಿ ಅಷ್ಟೇ ಈ ಕಡೆ ಸೈಡು ನಿಮ್ಗೆ ಕಚ್ಚಾ ಅನ್ನೋದು ಇಲ್ಲಿ ಕಾಣಿಸೋದಿಲ್ಲ, ಒಳಗಡೆ ಸೈಡು. ಓಕೆನಾ? ಫೋಲ್ಡಿಂಗ್ ಇರುತ್ತೆ. ಈ ರೀತಿ ಪೈಪಿಂಗ್ ಮಾಡಿದರೆ ಈ ರೀತಿ ರಿವರ್ಸು ಆಗೋದಿಲ್ಲ, ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನಿಮಗೆ ನೋಡ್ಬೋದು ಥ್ರೆಡ್ ಪೈಪಿಂಗ್ ಯಾವ ರೀತಿ ಆದರೆ ಪೈಪಿಂಗ್ ಇರುತ್ತೋ ಆ ರೀತಿಯೇ ಇರುತ್ತೆ. ತುಂಬ ಸ್ಟಿಫ್ನೆಸ್ ಇರುತ್ತೆ. ಇದು ಕಾಣಿಸ್ತಾ ಇದೆ ಅಲ್ವಾ ಪೈಪಿಂಗು? ಈ ರೀತಿ ಈ 4 ಮೆಥಡ್ಸ್ನ ನೀವು ಫಾಲೋ ಮಾಡಿ ಪೈಪಿಂಗ್ ಮಾಡಿ. ಇದೇ ರೀತಿ ಕಂಪ್ಲೀಟ್ ಸ್ಟಿಚ್ ಮಾಡಿದರೆ ಇದೇ ರೀತಿಯೇ ಬರುತ್ತೆ. ನಾನು ನಿಮಗೆ ವೀಡಿಯೋ ಸುಮ್ಮನೆ ಲೆಂತ್ ಆಗುತ್ತೆ ಅಂತ ಸ್ವಲ್ಪ ಸ್ಟಿಚ್ ಮಾಡಿ ತೋರಿಸಿದ್ದೀನಿ ಅಷ್ಟೇ. ಓಕೆನಾ? ಕಂಪ್ಲೀಟ್ ಸ್ಟಿಚ್ ಮಾಡಿದರೂ ಫೋಲ್ಡಿಂಗ್ ಮಾಡಿ ನೋಡಿ ಇದೇ ರೀತಿಯೇ ಬರುತ್ತೆ. ಇಷ್ಟು ಈ ವಿಡಿಯೋದಲ್ಲಿ ಈ 4 ಪಾಯಿಂಟ್ಸ್ನ ನೀವು ಫಾಲೋ ಮಾಡಿ ಸ್ಟಿಚ್ ಮಾಡಿ ಈ ಪ್ಲೈನ್ ಬ್ಲೌಸ್ಗೆ ಕಚ್ಚಾ ಪೈಪಿಂಗು ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಇಷ್ಟು ಈ ವಿಡಿಯೋದಲ್ಲಿ ನಿಮಗೆ ಈ ಪೈಪಿಂಗ್ ಬಗ್ಗೆ ಕೊಟ್ಟಂಥ ಡೀಟೇಲ್ಸ್ ಯೂಸ್ ಆಗುತ್ತೆ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.